ಸಿದ್ದರಾಮಯ್ಯ ಅಕ್ಷರಶಃ ಸಿಡಿದಿದ್ದಾರೆ. ಆಗುತ್ತೋ ಇಲ್ವೋ ಹೇಳ್ಬಿಡಿ ರಾಹುಲ್ ಜಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರನ್ನ ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಹೇಳ್ದಂಗೆ ಸಂಪುಟ ಪುನಾರಚನೆ ಆಗಲೇಬೇಕು. ಡಿ.ಕೆ. ಶಿವಕುಮಾರ್ ಬಣದ ಸಚಿವರನ್ನ ಸಂಪುಟದಿಂದ ಹೊರಗೆ ಹಾಕಬೇಕು. ಹೇಗಿದೆ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್? ಸಿದ್ದರಾಮಯ್ಯ ಫೈನಲ್ ಸ್ಟೆಪ್ ಇಟ್ಟಿರೋದು ಯಾಕೆ ಗೊತ್ತಾ? ಲೇಡೀಸ್ ಅಂಡ್ ಜೆಂಟಲ್ಮನ್, ಕೇರಳದಲ್ಲಿ UDF ಸರ್ಕಾರ ಪ್ರತಿಷ್ಠಾಪನೆ ಆದಮೇಲೆ ಸಿದ್ದರಾಮಯ್ಯ ಅಕ್ಷರಶಃ ಸಿಡಿದಿದ್ದಾರೆ. ಆಗುತ್ತೋ ಇಲ್ವೋ ಹೇಳ್ಬಿಡಿ ರಾಹುಲ್ ಜಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರನ್ನ ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಫೈನಲ್ ಸ್ಟೆಪ್ ಇಟ್ಟಿರೋದು ಯಾಕೆ ಗೊತ್ತಾ? ಸಿದ್ದರಾಮಯ್ಯನವರು ಹೇಳ್ದಂಗೆ ಸಂಪುಟ ಪುನಾರಚನೆ ಆಗಲೇಬೇಕು. ಡಿ.ಕೆ. ಶಿವಕುಮಾರ್ ಬಣದ 12ರಷ್ಟು ಸಚಿವರನ್ನ ಸಂಪುಟದಿಂದ ಹೊರಗೆ ಹಾಕಬೇಕು, ಬೇರೆಯವರನ್ನ ತೆಗೆದುಕೊಳ್ಬೇಕು. ಹೇಗಿದೆ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್? ಈ ಕುರಿತ ಎಕ್ಸ್ಪೋಸ್ಡ್ ಅಪ್ಡೇಟ್ಸ್ ಅನ್ನ ಈ ಸ್ಟೋರಿಯಲ್ಲಿ ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಟಗರು ಸಿದ್ದರಾಮಯ್ಯ ಅಕ್ಷರಶಃ ರೊಚ್ಚಿಗೆದ್ದಿದ್ದಾರೆ. ಹೇಗಾದರೂ ಮಾಡಿ ಸಂಪುಟ ಪುನಾರಚನೆಯಾಗಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ. ಡಿ.ಕೆ. ಶಿವಕುಮಾರ್ ಬಣದ ಸಚಿವರನ್ನ ಸಂಪುಟದಿಂದ ಹೊರಗೆ ಹಾಕಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಮಾಡ್ಕೊಂಡಿರೋ ಪ್ಲಾನ್ ವರ್ಕೌಟ್ ಆದರೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಿರಲಿ, ಡಿ.ಕೆ. ಶಿವಕುಮಾರ್ ಅವರ ಬಲವನ್ನ ಯಾವ ರೀತಿ ದುರ್ಬಲಗೊಳಿಸಬೇಕು ಅಂತ ಸಿದ್ದರಾಮಯ್ಯನವರು ಮಾಡಿರೋ ಪ್ಲಾನ್ಗೆ ಡಿ.ಕೆ. ಶಿವಕುಮಾರ್ ಪತ್ರಗುಟ್ಕೊಂಡು ಹೋಗ್ತಾ ಇದ್ದಾರೆ. ಆ ತರಹದ ಪ್ಲಾನ್ ಅನ್ನ ಸಿದ್ದರಾಮಯ್ಯನವರು ಮಾಡ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಸಮಯವನ್ನ ಕೇಳಿದ್ದಾರೆ. ಆಗುತ್ತೋ ಇಲ್ವೋ ಹೇಳ್ಬಿಡಿ ಅನ್ನುವಂತಹ ಮಾತನ್ನು ಕೂಡ ರಾಹುಲ್ ಗಾಂಧಿ ಅವರಿಗೆ ಮುಟ್ಟಿಸಿದ್ದಾರೆ. ಎಸ್ ವೀಕ್ಷಕರೇ, ಹೇಳಿ ಕೇಳಿ ಸಿದ್ದರಾಮಯ್ಯ ಅಹಿಂದ ನಾಯಕ, ಧೀಮಂತ ನಾಯಕ. ಹೇಗಾದರೂ ಮಾಡಿ ಈ 5 ವರ್ಷಗಳು 2023ರಿಂದ 2028ರವರೆಗೂ ನಾನೇ ಮುಖ್ಯಮಂತ್ರಿ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಈಗ ಡೈರೆಕ್ಟ್ ಆಗಿ ಅಖಾಡಕ್ಕಿಳಿದಿದ್ದಾರೆ. ದಾವಣಗೆರೆ ಉಪಚುನಾವಣೆ, ಬಾಗಲಕೋಟೆ ಉಪಚುನಾವಣೆ ಸಂದರ್ಭದಲ್ಲಿ ಸೈಲೆಂಟ್ ಆಗಿ ತಮ್ಮ ಆಟವನ್ನ ಮುಗಿಸಿದ್ದ ಸಿದ್ದರಾಮಯ್ಯ ಈಗ ಬಹಿರಂಗವಾಗಿ ಅಖಾಡಕ್ಕಿಳಿದು ಡಿ.ಕೆ. ಶಿವಕುಮಾರ್ ಆ್ಯಂಡ್ ಟೀಮ್ಗೆ ಬಿಸಿಯನ್ನ ಮುಟ್ಟಿಸ್ತಾ ಇದ್ದಾರೆ. ಪರಿಣಾಮ ಡಿ.ಕೆ. ಶಿವಕುಮಾರ್ ತಂಡದ ಸಚಿವರು ಪತ್ರಗುಟ್ಕೊಂಡು ಹೋಗ್ತಾ ಇದ್ದಾರೆ. ಸಂಪುಟದಲ್ಲಿ ತಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ, ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಹೆಣಗಾಡ್ತಾ ಇದ್ದಾರೆ. ಫೈನಲಿ ಸುರ್ಜೇವಾಲಾ ಅವರ ಬಳಿ ತಮ್ಮ ಹಕ್ಕೊತ್ತಾಯವನ್ನು ಮಂಡಿಸ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯ ಇದ್ಯಾವುದಕ್ಕೂ ಕ್ಯಾರೆ ಮಾಡದೆ ಹೈಕಮಾಂಡ್ಗೆ ನೇರವಾಗಿ, ರಾಹುಲ್ ಗಾಂಧಿ ಅವರಿಗೆ ನೇರವಾಗಿ ಸಮಯವನ್ನ ಕೇಳಿದ್ದಾರೆ. ಆಗುತ್ತೋ ಇಲ್ವೋ ಹೇಳಿಬಿಡಿ ಅಂತ ಹೇಳಿದ್ದಾರೆ. ಎಸ್ ವೀಕ್ಷಕರೇ, ಅಧಿಕಾರ ವಹಿಸಿಕೊಂಡು ಸಿದ್ದರಾಮಯ್ಯನವರು 3 ವರ್ಷ ಕಂಪ್ಲೀಟ್ ಆಗುವ ಸಂದರ್ಭದಲ್ಲೇ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು ಬಿಸಿಯನ್ನು ಮುಟ್ಟಿಸಿದ್ದಾರೆ. ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ. ಸಂಪುಟ ಪುನಾರಚನೆಗೆ ಅವಕಾಶ ಬೇಕು ಅನ್ನುವ ಹಕ್ಕೊತ್ತಾಯವನ್ನು ಮಂಡಿಸಿದ್ದಾರೆ. ಹೇಗಾದರೂ ಸಂಪುಟ ವಿಸ್ತರಣೆಯಾದರೆ 5 ವರ್ಷ ತಾನೇ ಸಿಎಂ ಅಂತ ಹೇಳಿ ಖಚಿತಪಡಿಸಬಹುದು ಅನ್ನೋದನ್ನ ಅರ್ಥೈಸಿಕೊಂಡಿರುವಂತಹ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ರಾಹುಲ್ ಗಾಂಧಿ ಅವರಿಗೆ ಸಮಯಾವಕಾಶವನ್ನ ಕೇಳಿದ್ದಾರೆ. ಆಗುತ್ತೋ ಇಲ್ವೋ ಹೇಳಿಬಿಡಿ ಅಂತಾನೂ ಹೇಳಿದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಇಲ್ಲಿ ಆಟವನ್ನ ಆಡಲಿಕ್ಕೆ ಪ್ರಾರಂಭಿಸಿದ್ದಾರೆ. ಹೇಗಾದರೂ ಮಾಡಿ ಸಂಪುಟ ವಿಸ್ತರಣೆ ಆಗ್ಬಿಟ್ರೆ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆಗೆ ಫುಲ್ ಸ್ಟಾಪ್ ಬೀಳುತ್ತೆ. ಹಾಗಾಗೋದು ಬೇಡ. ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆಯಲ್ಲೇ ಇರಲಿ. ಆ ರೀತಿಯ ಚರ್ಚೆಗಳು ನಡೀತಾ ಇದ್ರೆ ಡಿ.ಕೆ. ಶಿವಕುಮಾರ್ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ ಅನ್ನೋದು ಡಿ.ಕೆ. ಶಿವಕುಮಾರ್ ಮತ್ತು ಆ ಬೆಂಬಲಿಗರ ವಾದ.
ಆದರೆ ಸಿದ್ದರಾಮಯ್ಯ ಇದ್ಯಾವುದಕ್ಕೂ ಕ್ಯಾರೆ ಮಾಡ್ತಾ ಇಲ್ಲ. ಸಂಪುಟ ವಿಸ್ತರಣೆ ಆಗಲೇಬೇಕು, ಡಿ ಕೆ ಶಿವಕುಮಾರ್ ಬಣದ ಸಚಿವರನ್ನ ಎತ್ತಂಗಡಿ ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ. ಫೈನಲಿ ರಾಹುಲ್ ಗಾಂಧಿಯವರು ಯಾವಾಗ ಸಮಯಾವಕಾಶವನ್ನು ಕೊಡ್ತಾರೆ, ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರನ್ನೂ ಯಾವಾಗ ದೆಹಲಿಗೆ ಕರೀತಾರೆ, ಇಬ್ಬರ ಮಧ್ಯದಲ್ಲಿ ಯಾವ ರೀತಿಯ ಸೂತ್ರವನ್ನು ಮಂಡಿಸ್ತಾರೆ, ಅದಕ್ಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಓಕೆ ಅಂತಾರ, ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರ ಅಥವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪಟ್ಟಾಭಿಷೇಕ ಮಾಡ್ಕೊಳ್ತಾರ, ಇದು ಸದ್ಯದ ಕುತೂಹಲ. ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.